Hey, hello, my lovely viewers. Welcome back to my channel. I hope you all are fine and safe. If you are new to this video, please don't forget to like, share, and subscribe to my channel and click on the bell icon so that you will be the first person to view my upcoming videos. Then, why so late? Come on, let's move on to the video. ಸೊ ಈ ವಿಡಿಯೋದಲ್ಲಿ ನಮ್ಮ ಬೆಳಗ್ಗೆ ರೊಟೀನ್ ಹೆಂಗಿತ್ತು, ನಮ್ಮ ದಿನ ಹೆಂಗಿತ್ತು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ನಾವು ಪುರಿ ಉಪ್ಪಿಟ್ಟು ಮಾಡಿದ್ವಿ, ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಪುರಿ ಉಪ್ಪಿಟ್ಟು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಯೂಶ್ವಲಿ ಪುರಿ ಉಪ್ಪಿಟ್ಟು ಇಷ್ಟ, ನಾವು ಮಾಡೋದು ಇದೇ ಸ್ಟೈಲಲ್ಲಿ. ಇನ್ನು ಯಾರು ಹೆಂಗೆಲ್ಲ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಮೇಯ್ನ್ ಒಗ್ಗರಣೆಲಿ ನನಗೆ ಈರುಳ್ಳಿ ಒಗ್ಗರಣೆನ ಈ ಥರ ಮಿಕ್ಸ್ ಮಾಡೋದೇ ನನಗೆ ತುಂಬ ಇಷ್ಟ. ಯೂಶ್ವಲಿ ನಾನು ಅದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ. ಮೇಯ್ನ್ ಕುಕ್ಕಿಂಗಲ್ಲಿ ನನಗೆ ಇಷ್ಟ ಆಗೋದೇನೆಂದರೆ ಈರುಳ್ಳಿ ಒಗ್ಗರಣೆ ನಾವು ಏನು ಹಾಕ್ತೀವಿ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಆ ಮಿಕ್ಸಿಂಗ್ ಪಾರ್ಟ್ ನನಗೆ ಸಖತ್ ಇಷ್ಟ ಆಗುತ್ತೆ. ಇನ್ನು ಯಾರಿಗೆಲ್ಲ ಆ ಥರ ಒಗ್ಗರಣೆ ಮಿಕ್ಸ್ ಮಾಡೋಕ್ಕೆ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಈರುಳ್ಳಿನ ಕೆಲವೊಬ್ಬರು ಬಾಕ್ಸ್ ಶೇಪಲ್ಲಿ ಹೆಚ್ತಾರೆ, ಕೆಲವೊಬ್ರು ಹಿಂಗೆ ಉದ್ದುದಕ್ಕೆ ದಾರ ಥರ ಹೆಚ್ತಾರೆ. ನನಗೆ ಈ ಥರ ದಾರನೇ ಇಷ್ಟ. ಜೀರ್ಣ ಆಗಲಿ ಅಂತ ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಇಲ್ಲಿ ಜೀರಿಗೆ ಏನಕ್ಕೆ ಹಾಕ್ತಾಯಿದ್ದೀವಿ ಅಂದರೆ ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಜೀರ್ಣ ಬೇಗ ಆಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರಲ್ಲ ಅಂತ ಜೀರಿಗೆನ ಹಾಕ್ತಾಯಿದ್ದೀವಿ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಬೇಗ ತಿಂಡಿ ಮಾಡಿ ಸ್ವಲ್ಪ ಕೆಲಸ ಇತ್ತು ನನಗೆ. ಆ್ಯಕ್ಚುಲಿ ನನ್ನ ಫ್ರೆಂಡಿಂದ ಒಂದು ಪ್ರಮೋಷನ್ ಇತ್ತು ಡ್ರೆಸ್ಸಸ್ದು. ಅವಳು ಆ್ಯಕ್ಚುಲಿ ಡ್ರೆಸ್ಸಸ್ನ ಸೇಲ್ ಮಾಡ್ತಾಳೆ. ಸೊ ಅದಕ್ಕೋಸ್ಕರ ನನಗೆ ಪ್ರಮೋಷನ್ ಮಾಡಿಕೊಡು ಅಂತ ಹೇಳಿದ್ಲು. ಅದನ್ನೆಲ್ಲ ಹಾಕ್ಕೊಂಡು ವೀಡಿಯೋಸ್ ಪ್ರಮೋಷನ್ ಮಾಡು ಅಂತ ಹೇಳಿದ್ದಕ್ಕೆ ನನಗೆ ಅದು ಸ್ವಲ್ಪ ಕೆಲಸ ಇತ್ತು. ನಾನು ಅದಕ್ಕೆ ಆ ವಿಡಿಯೋ ಪ್ರಮೋಷನ್ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ತಿಂಡಿ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಬೇಗ ಮಾಡ್ತಾಯಿದ್ದೀನಿ. ನಮ್ಮ ಮನೆಗೊಂದು ಡಾಗ್ ಬರುತ್ತೆ ಯಾವಾಗಲೂ, ಅದ್ರ ಹೆಸರು ಪಿಂಕಿ ಅಂತ. ಅದು ಆ್ಯಕ್ಚುಲಿ ಸ್ಟ್ರೀಟ್ ಡಾಗು, ಬಟ್ ಸಣ್ಣದ್ರಿಂದನೂ ಇಲ್ಲೇ ಬೆಳೆದು ಅಭ್ಯಾಸ ಆಗಿರೋದ್ರಿಂದ ಮನೆಗೂ ಬರ್ತಾ ಇರ್ತದೆ ಅವಾಗವಾಗ. ಸೊ ಇಲ್ಲೂ ಡೈಲಿ ಮಾರ್ನಿಂಗ್ ಬರುತ್ತೆ, ಹಾಲು ಅನ್ನ ಇದನ್ನೆಲ್ಲ ತಿಂತಾ ಇರುತ್ತೆ. ಅದಕ್ಕೆ ತುಂಬ ಬುದ್ಧಿ, ಆ್ಯಕ್ಚುಲಿ ಹೇಳಿದ್ದೆಲ್ಲ ತುಂಬ ಚೆನ್ನಾಗಿ ಕೇಳುತ್ತೆ. ಒಂಥರ ಇನ್ನೋಸೆಂಟ್ ನಾಯಿ ಅದು, ತುಂಬ ಇದು ಮಾಡಲ್ಲ, ರ್ಯಾಶಾಗಿ ಕೊಡಿ ಅಂತ ಒಂಥರ ಇರಿಟೇಟ್ ಮಾಡಲ್ಲ. ಅದು ತುಂಬ ಪೇಷನ್ಸ್ ಜಾಸ್ತಿ ಆ್ಯಕ್ಚುಲಿ ಆ ನಾಯಿಗೆ. ಎಷ್ಟು ಲೇಟಾಗಿ ಕೊಟ್ರು ಇಟ್ ವಿಲ್ ಬಿ ಕೀಪ್ ಆನ್ ವೆಯ್ಟಿಂಗ್, ಒಂಥರ ವೆಯ್ಟ್ ಮಾಡ್ತಾನೆ ಇರುತ್ತೆ. ಪರವಾಗಿಲ್ಲ ಕೊಡಲಿ ಅನ್ನೋ ಥರ, ತುಂಬ ಪೇಷನ್ಸು. ಏನಾದರೂ ಕೊಟ್ಟರು ಕೂಡ ಇಟ್ ವಿಲ್ ಈಟ್ಸ್ ವೆರಿ ಸ್ಲೋಲಿ, ತುಂಬ ನಿಧಾನ ತಿನ್ನುತ್ತೆ, ಅರ್ಜೆಂಟೇ ಮಾಡಲ್ಲ. ತುಂಬ ಒಳ್ಳೆ ನಾಯಿ ಒಂಥರ. ಅದಕ್ಕೆ ಸಖತ್ತು ಅರ್ಥ ಆಗುತ್ತೆ, ನಾವು ಹೇಳೋದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುತ್ತೆ. ನಾನು ಇದ್ರದ್ದು ವೀಡಿಯೋನೂ ತೆಕ್ಕೊಂಡಿದ್ದೀನಿ, ಅದು ಎಷ್ಟು ಚೆನ್ನಾಗಿ ಶೇಕ್ ಹ್ಯಾಂಡ್ ಎಲ್ಲ ಕೊಡುತ್ತೆ ಅಂತ. ಸ್ಟ್ರೀಟ್ ಡಾಗ್ ಆಗಿದ್ರು ಕೂಡ ಅದಕ್ಕೆ ಒಳ್ಳೆ ಬ್ರೀಡಾಗೆ ಚೆನ್ನಾಗಿ ಬಿಹೇವ್ ಮಾಡುತ್ತೆ, ತುಂಬ ಗುಡ್, ಒಳ್ಳೆ ಬ್ರೀಡ್ ಡಾಗ್ಸ್ ಥರನೇ ಬಿಹೇವ್ ಮಾಡುತ್ತೆ. ನಾನು ಅದ್ರದ್ದು ವೀಡಿಯೋ ತೆಕ್ಕೊಂಡಿದ್ದೀನಿ, ಇದ್ರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಅದು ಆ್ಯಕ್ಚುಲಿ ಮರಿ ಹಾಕಿತ್ತು, ಅದ್ರ ಹೆಸರು ಬ್ರೌನಿ ಅಂತ. ಅದು ಕೂಡ ತುಂಬ ಕ್ಯೂಟು. ಅದಕ್ಕೆ ಬೇಯಿಸಿರೋ ಕಡಲೆಕಾಳು ಅಂದರೆ ತುಂಬ ಇಷ್ಟ. ನಾವು ಒಂದು ದಿವಸ ಅವತ್ತು ಮನೇಲಿ ಮಾಡಿದಾಗ, ಕಾಬುಲೇನೋ ಮಾಡಿದಾಗ ತೊಗೊಂಡೋಗ್ಬಿಟ್ಟು ತಿನ್ನುತ್ತೋ ಇಲ್ವೋ ಅಂತ ಒಂದು ಚೆಕ್ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತು. ಸಣ್ಣದ್ರಿಂದನೇ ತಿನ್ನಿಸಿ ಅಭ್ಯಾಸ ಮಾಡಿರೋದ್ರಿಂದ ಅದಕ್ಕೆ ತುಂಬ ಇಷ್ಟ. ನಾನು ಇದರಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಹಿಡಿ ಇಟ್ಕೊಂಡಿದ್ದೆ, ನೋಡೋಣ ತಿನ್ನುತ್ತಾ ಇಲ್ವಾ ಅಂತ. ಅದೆಷ್ಟು ಕ್ಯೂಟಾಗಿ ಕಾಯ್ಕೊಂಡು ಒಂದೊಂದೇ ನಾನು ತಿನ್ನಿಸ್ತಾ ಇದ್ದೆ. ಎಷ್ಟು ಕ್ಯೂಟಾಗಿ ಅದು ತಿಂತಾ ಇತ್ತು, ತೋರಿಸ್ತೀನಿ ನಿಮಗೆ ಇದ್ರಲ್ಲಿ ನೋಡಿ. ಎಷ್ಟು ಖುಷಿ ಆಗುತ್ತೆ ಅದು ನೋಡಿದ ತಕ್ಷಣ. ಒಂಥರ ರಿಲ್ಯಾಕ್ಸ್ ಆಗುತ್ತೆ ಅವುಗಳ ಜೊತೆ ಮಾತಾಡಿಕೊಂಡು, ಅವುಗಳನ್ನ ಮುದ್ದು ಮಾಡಿಕೊಂಡು ಆಟಾಡಿಸ್ಕೊಂಡು ಅವುಗಳಿಗೇನಾದರೂ ತಿನ್ನಕ್ಕೆ ಕೊಟ್ಕೊಂಡಿದ್ರೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ. ಯಾರಿಗೆಲ್ಲ ಅದೇ ಥರ ಸ್ಟ್ರೀಟ್ ಡಾಗ್ಸು, ಈ ಪೆಟ್ಸ್ಗೆಲ್ಲ ತುಂಬ ಇಷ್ಟಪಡ್ತಾರೆ, ಈ ಮೂಗು ಪ್ರಾಣಿಗಳನ್ನೆಲ್ಲ ತುಂಬ ಇಷ್ಟಪಡೋರು ಯಾರೆಲ್ಲ ಇದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ತುಂಬ ಇಷ್ಟ ಆ್ಯಕ್ಚುಲಿ ಪೆಟ್ಸ್ ಅಂತೆಲ್ಲ ಹೇಳಿದ್ರೆ, ಡಾಗ್ಸು, ಕ್ಯಾಟ್ಸು ಇವೆಲ್ಲ ತುಂಬ ಇಷ್ಟಪಡ್ತೀನಿ ನಾನು. ಅದೇ ಥರ ಯಾರಿಗೂ ನಿಮಗೂ ಇಷ್ಟನಾ ಅಂತ ನನಗೆ ತಿಳಿಸ್ಕೊಡಿ. ಈಗ ಡಾಗಿನ ವಿಡಿಯೋ ಆ್ಯಡ್ ಮಾಡಿದ್ದೀನಿ ನೋಡಿ. ಶೇಕನ್ ಪಿಂಕಿ ಇಲ್ಲಿ ಶೇಕನ್ ಓಹ್ ಶೇಕನ್. ಇಲ್ಲೇನಾದರೂ ತಿನ್ನಕ್ಕೆ ಕೊಡಲಿ ಅಂತ ಬೆಳಗ್ಗೆನೇ ಬಂದು ಮಿಸ್ಕ ಹೊಡಿತಿದೆ ಇಲ್ಲಿ ನಮ್ಮ ಹತ್ರ. ಇಷ್ಟು ಕ್ಯೂಟಾಗಿ ಹಿಂಗೆ ಬಂದು ಕೂತ್ಕೊಳ್ಳುತ್ತೆ ಬಾಗ್ಲ ಹತ್ರ, ಎಲ್ಲೂ ಹೋಗಲ್ಲ, ಇಲ್ಲಿ ಬಂದು ಹಿಂಗೆ ಕೂತ್ಬಿಡುತ್ತೆ. ಅದಕ್ಕೆ ಇಲ್ಲಿ ಬಂದರೆ ಏನೋ ಒಂಥರ ಧೈರ್ಯ, ಅಂದರೆ ನಾವು ಯಾರೂ ಹೊಡೆಯಲ್ಲ ಅನ್ನೋ ಥರ. ಅಷ್ಟು ಕ್ಯೂಟಾಗಿ ಇಲ್ಲೇ ಕೂತ್ಕೊಳ್ಳುತ್ತೆ. ಬೇರೆ ಕಡೆ ಎಲ್ಲ ಅದಕ್ಕೆ ಭಯ, ಪಾಪ ಓಡಿಸ್ತಾರೆ, ಜೋರು ಮಾಡ್ತಾರೆ ಅಂತ. ನನಗೆ ಇಲ್ಲಿ ಪಿಂಕಿ ಅಂತ ಒಳಗಡೆ ಮಾತಾಡ್ತಿದ್ರೆ ಅದಲ್ಲಿ ಹೊರಗಡೆಯಿಂದ ಬೊಗಳುತ್ತಿದೆ. ಐ ಹೋಪ್ ನಿಮಗೂ ಕೇಳಿಸ್ತಾ ಇದೆ ಅನಿಸುತ್ತೆ. ಇದರಲ್ಲಿ ನೈಟೆಲ್ಲ ತುಂಬ ಚೆನ್ನಾಗಿ ಡ್ಯೂಟಿ ಮಾಡುತ್ತೆ ಅದು. ಮಾರ್ನಿಂಗ್ ಪಾಪ ಎಷ್ಟು ಊಟ ಮಾಡುತ್ತೋ ಅದಕ್ಕೆ ಡಬಲ್ ಮಾಡುತ್ತೆ ನೈಟು. ಚೂರು ಮಲಗಲ್ಲ, ಅಷ್ಟು ನೀಟಾಗಿ ಬೊಗಳುತ್ತಾನೆ ಇರುತ್ತೆ, ಯಾರಿಗೂ ಬರೋಕ್ಕೆ ಬಿಡಲ್ಲ ನೈಟೆಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಸೇಫ್ಟಿ ಗಾರ್ಡ್ ಅಂತಲೇ ಹೇಳ್ಬೋದು ನಮಗೆ.
ನಾನಿಲ್ಲ ಅದ್ರ ಹತ್ರ ಮಮ್ಮಿಗೆ ಶೇಕ್ ಹ್ಯಾಂಡ್ ಕೊಡು ಅಂತ ಕೇಳ್ತಾ ಇದ್ದೆ. ಅದನ್ನ ಎಷ್ಟು ಕ್ಯೂಟಾಗಿ ನೋಡಿ, ಇಲ್ಲಿ ಮಮ್ಮಿಗೂ ಶೇಕ್ ಹ್ಯಾಂಡ್ ಕೊಡುತ್ತೀಗ. ನಮ್ಮ ಮಮ್ಮಿ ಹಿಂಗೆ ಕೈ ತೋರಿಸ್ತಾರೆ, ಅವ್ರಿಗೂ ಎಷ್ಟು ಕ್ಯೂಟಾಗಿ ಕೊಡುತ್ತೆ ನೋಡಿ. ಮಮ್ಮಿಗೆ ಕೊಡ್ಕು ಶೇಕ್ ಹ್ಯಾಂಡ್ ಕೊಡ್ಕು. ಸೆಕೆಂಡ್ ಕೊಡ್ಕೊ ಮಮ್ಮಿಗೆ ಚಿಕನ್ ಕೊಡ್ಕೊ. ಓಹೋ ಗಲೀಜು ಕಪಡ ಇದು ನೋಡಿ ಎಷ್ಟು ಕ್ಯೂಟಾಗಿ ಬಂದು ಇಲ್ಲಿ ಕೂತಿತ್ತು. ನಾನು ಹೇಳಿದ್ನಲ್ಲ ಆ ಥರ ಕಡಲೆ ತಿಂತಾ ಇದೆ ಅಂತ. ನಾನು ನಿಮಗೆ ತೋರಿಸ್ತೀನಿ 1 by 1 ಎಷ್ಟು ಕ್ಯೂಟಾಗಿ ತಿಂತಾ ಇದೆ ಅಂತ ನೋಡಿ. ಅದಕ್ಕೆ ಮೋಸ್ಟ್ಲಿ ಅದು ಏನು ಫೀಲ್ ಆಗ್ತಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಚಿಕನ್ ತಿಂತಿರೋ ಫೀಲ್ ಅನಿಸುತ್ತೆ. ಕೊಡ್ತಿದ್ದಂಗೂ ಎಷ್ಟು ನೀಟಾಗಿ ಒಂದಾದ್ಮೇಲೆ ಒಂದು ಕಾಯ್ಕೊಂಡು ಇಸ್ಕೊಳ್ತಾ ಇದೆ. ನನಗೆ ಕೊಡ್ತಾಳಲ್ಲ ಇನ್ನು ಯಾರಿಗೂ ಕೊಡಲ್ವಲ್ಲ ಅನ್ನೋ ಥರ ಎಷ್ಟು ನೀಟಾಗಿ. ಯೂಶಲಿ ನಾಯಿಗಳೆಲ್ಲ ಸಖತ್ತು ಅರ್ಜೆಂಟ್ ಮಾಡ್ತಾರೆ ಬೇಗ ಕೊಡು ಅಂದ್ಕೊಂಡು, ಬಟ್ ಇದು ನೋಡಿ ಎಷ್ಟು ಕ್ಯೂಟಾಗಿ ಕೂತ್ಕೊಂಡು. ಅಂದರೆ ನಾನು ಅದಕ್ಕೆ ತಿನ್ನಿಸ್ತಾ ಇರೋದಲ್ವಾ, ಇನ್ನೇನು ಕೊಡ್ತಾಳೆ ಹೆಂಗಿದ್ರು ನನಗೆ ಅನ್ಸುತ್ತೆ ಇವಳು ತಿನ್ನಿಸ್ತಾ ಇರೋದು ಅನ್ನೋ ಥರ ಎಷ್ಟು ಕ್ಯೂಟಾಗಿ ಕೂತ್ಕೊಂಡು ಒಂದೊಂದೇ ತಿಂತಾ ಇದೆ ನೋಡಿ. ಅದು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಅದಕ್ಕೆ ನಮ್ಮ ಮಮ್ಮಿ ವಿಡಿಯೋ ತೆಗಿತೀನಿ ಇರೋ ಎಷ್ಟು ಕ್ಯೂಟಾಗಿ ತಿಂತಾ ಇದೆ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದಿದ್ದನ್ನು. ಒಂಥರ ಮೆಮೊರೀಸ್ ಆಗಿರುತ್ತಲ್ವ, ನಮಗೂ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳ್ಕೊಂಡು ತೆಕ್ಕೊಂಡಿದ್ದು. ಬಟ್ ನಂಗೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ತುಂಬ ಕ್ಯೂಟಾಗಿತ್ತು ನೋಡಿ. ಇದೆಲ್ಲ ಮುಗಿಸಿ ತಿಂಡಿ ಈ ಡಾಗೀಸ್ಗಳ ಜೊತೆಗೆಲ್ಲ ಆಟಾಡಿ ಚೆನ್ನಾಗಿ ತಿನ್ನಿಸ್ಬಿಟ್ಟು ನಾನು ಬೇಗ ತಿಂಡಿ ತಿಂದು ಪ್ರಮೋಷನ್ಗೆ ಏನಿತ್ತು ಆ ವೀಡಿಯೋಸ್ನೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಡ್ರೆಸ್ ಹಾಕಿ ವೀಡಿಯೋಸ್ ಮಾಡ್ತಾಯಿದ್ದೆ ನೋಡಿ. ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದು ಒಂದು ಸ್ವಲ್ಪ ಪಾರ್ಟಿ ವೇರು ಆಗುತ್ತೆ, ಟ್ರೆಡಿಷ್ನಲ್ ವೇರು ಆಗುತ್ತೆ. ಪಿಂಕ್ ಕಲರ್ ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಒಂಥರ ಸಿಲ್ಕ್ ಮೆಟೀರಿಯಲ್ಲು. ಇದರಲ್ಲೇ ಇನ್ನೊಂದು ಕಲರ್ ಇತ್ತು, ಗ್ರೀನ್ ಕಲರು. ಆ್ಯಕ್ಚುಲಿ ಇದರಲ್ಲಿ 3 ಕಲರ್ಸ್ ಇತ್ತು, ಒಂದು ಪರ್ಪಲ್ಲು, ಒಂದು ಪಿಂಕ್ ಆ್ಯಂಡ್ ಒಂದು ಗ್ರೀನು. ಇದು ನೆಕ್ಸ್ಟ್ ಗ್ರೀನ್ ಕಲರ್. ಇದು ಗ್ರೀನ್ ಕೂಡ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಕಾಣ್ತಿತ್ತು. ಇದು ಗ್ರೀನ್ ಕಲರು, ದುಪ್ಪಟ್ಟ ಈ ಥರ ಬರುತ್ತೆ. ಇದರಲ್ಲಿ ನೆಕ್ಸ್ಟು ಪರ್ಪಲ್ ಕಲರ್ ಇದೆ. ಇದು 3 ಕಲರ್ಸ್ ಇತ್ತು ಇದರಲ್ಲಿ. ಇದು ಪರ್ಪಲ್ಲು. ಆ್ಯಕ್ಚುಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅನಿಸ್ತು. ಇದು 3 ಕಲರು ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ತೋರಿಸ್ತಿರೋದು ನಾರ್ಮಲ್ ಆಫೀಸ್ ವೇರ್ ಇದೆಲ್ಲ. ಇದಕ್ಕೆ ಆ್ಯಕ್ಚುಲಿ ದುಪ್ಪಟ್ಟ ಇರೋದಿಲ್ಲ, ಇದು ಬರೀ ಕುರ್ತಾ ಆ್ಯಂಡ್ ಪ್ಯಾಂಟ್ ಸೆಟ್ ಅಷ್ಟೇ. ರಯಾನ್ ಕ್ಲಾತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದರಲ್ಲಿ ಇನ್ನೊಂದು ಕಲರ್ ಇದೆ, ಇದು ಪಿಂಕ್ ಮಿಕ್ಸ್ ಎಲ್ಲೋ, ಇದು ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ಲೇಸ್ ಪ್ಯಾಟರ್ನಲ್ಲಿತ್ತು, ಅದೊಂಥರ ಲೇಸ್ ಡಿಸೈನ್ ಚೆನ್ನಾಗಿತ್ತು. ಇದ್ರದ್ದು ಕೂಡ ತುಂಬ ಚೆನ್ನಾಗಿತ್ತು, ಪ್ಯಾಟರ್ನು ಫೀಲು ಎಲ್ಲ ತುಂಬ ಚೆನ್ನಾಗಿತ್ತು. ಕಂಫರ್ಟೇಬಲ್ ಆಗಿತ್ತು, ಸ್ಕೂಲ್ಗೆ, ಆಫೀಸ್ಗೆ, ಕಾಲೇಜ್ಗೆ ಎಲ್ಲ ಚೆನ್ನಾಗಿ ಹಾಕೋಬೋದು. ಇನ್ನೊಂದು ನೆಕ್ಸ್ಟ್ ತೋರಿಸ್ತಿರೋ ಕಾಟನ್ ಚೂಡಿ ಇದೆ ಆ್ಯಕ್ಚುಲಿ. ಇದು ಸಿಂಗಲ್ ಪೀಸ್ ಆ್ಯಕ್ಚುಲಿ. ಇದ್ರ ವೇಲ್ ಕೂಡ ತುಂಬ ಗುಡ್ ಫೀಲ್ ಆಗಿತ್ತು, ಕಂಫರ್ಟೇಬಲ್ ಆಗಿತ್ತು, ಸಮ್ಮರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನೆಕ್ಸ್ಟ್ ತೋರಿಸ್ತಾ ಇರೋದು ಕಾರ್ಡ್ ಸೆಟ್ಸ್ಗಳು. ಇದರಲ್ಲಿ ಇದು ಕಾಲರ್ ಕಾರ್ಡ್ ಸೆಟ್ಸ್ ಆ್ಯಕ್ಚುಲಿ. ಅಂಬ್ರೆಲಾ ಪ್ಯಾಟರ್ನಲ್ಲಿ ಇತ್ತಿದ್ದು, ಇದು ಸಿಂಗಲ್ ಪೀಸು. ನೆಕ್ಸ್ಟು ಸ್ಲೀವ್ಲೆಸ್ ಕಾರ್ಡ್ ಸೆಟ್ಸ್ಗಳು. ನೆಕ್ಸ್ಟ್ ಒಂದು ಸ್ಲೀವ್ಲೆಸ್ಸು ಯೆಲ್ಲೋ ಕಲರು. ಇದರಲ್ಲೂ 2 ಕಲರ್ಸ್ ಇತ್ತು, ಒಂದು ಎಲ್ಲೋ, ಇನ್ನೊಂದು ಒಂಥರ ಲ್ಯಾವೆಂಡರ್ ಕಲರ್ ಇತ್ತು. ಸೊ ನಿಮಗೆಲ್ಲ ಯಾವ್ಯಾವ ಡ್ರೆಸ್ಸಸ್ ಇಷ್ಟ ಆಯಿತು ಅಂತ ಮರೀದಂಗೆ ಕಾಮೆಂಟ್ ಮಾಡಿ. ಸೊ ನಾನಿವಾಗ ಈ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ದೇವಿರಮ್ಮ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಹೋಗ್ತಾ ಆನ್ ದಿ ವೇ ಕ್ಯಾಪ್ಚರ್ ಮಾಡಿರೋದನ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಕ್ಚುಲಿ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ವಿಸಿಟ್ ಮಾಡ್ತಾನೆ ಇರ್ತೀವಿ ದೇವಿರಮ್ಮ ಟೆಂಪಲ್ ಅವಾಗ. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅಲ್ಲಿ ಹೋದರೆ ಇನ್ನೊಂಥರ ಪಾಸಿಟಿವ್ ವೈಬ್. ಅದಕ್ಕೆ ಹೋಗ್ತಾ ಇದ್ದಾಗ ಆನ್ ದಿ ವೇ ಕ್ಯಾಪ್ಚರ್ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಸೊ ದಟ್ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ವ್ಯೂ ಮೈ ಅಪ್ಕಮಿಂಗ್ ವೀಡಿಯೋಸ್. ನನ್ನ ವಿಡಿಯೋ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಮರೀದಂಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅನಿಸಿದ್ನ ನೀವು ಕಾಮೆಂಟ್ ಮಾಡಿ. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್, ಎಂಜಾಯ್, ಬಿ ಬಿಂದಾಸ್ ಎವ್ರಿ ಟೈಮ್. ದಿಸ್ ಇಸ್ ಸುಪ್ರಿಯಾ ಸೈನಿಂಗ್ ಆಫ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.